ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಬಂತಲ್ಲ ತಲೆ ಬ್ಲಾಸ್ಟ್ ಆಗೋ ಎಫೆಕ್ಟ್. ಈ ತರ ಎಫೆಕ್ಟ್ ನ ನೀವು ನಿಮ್ಮ ಮೊಬೈಲ್ ನಲ್ಲಿ ತುಂಬಾ ಈಸಿಯಾಗಿ ಆವೃತ್ತಿ ಮಾಡ್ಕೋಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ತರ ಎಫೆಕ್ಟ್ ಮಾಡಕ್ಕೆ ನಿಮಗೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಬೇಕು, ಮತ್ತೆ ಗ್ರೀನ್ ಸ್ಕ್ರೀನ್ ಬ್ಲಡ್ ವಿಡಿಯೋ ಬೇಕು. ನಿಮಗೆ ಯೂಟ್ಯೂಬ್ ಹೋಗ್ಬಿಟ್ಟು ಗ್ರೀನ್ ಸ್ಕ್ರೀನ್ ಬ್ಲಡ್ ಅಂತ ಹೊರಟ್ರೆ ನಿಮಗೆ ತುಂಬಾ ವಿಡಿಯೋ ಬರುತ್ತೆ. ಇವಾಗ ನೀವು ಅದರೊಂದು ಶಾರ್ಟ್ ಫಿಲ್ಮ್ ಮಾಡ್ತಿರ್ತೀರ, ಅದರೊಂದು ಮೂವಿ ತರ ಮಾಡ್ತಾ ಇರ್ತೀರ, ಅಲ್ಲಿ ಗನ್ನಲ್ಲಿ ಶೂಟ್ ಮಾಡಿದ ತಕ್ಷಣ ಏನು ಬ್ಲಡ್ ಬರೋ ರೀತಿ ಏನಾದ್ರು ಒಂದು ಎಫೆಕ್ಟ್ ಬೇಕು. ಹೆಂಗ್ ಮಾಡ್ಕೊಂತೀರಾ? ಸಿಂಪಲ್ ಆಗಿ ಇಲ್ಲ, ಯೂಟ್ಯೂಬ್ ಹೋಗ್ಬಿಟ್ಟು ಗ್ರೀನ್ ಸ್ಕ್ರೀನ್ ಬ್ಲಡ್ ಅಂತ ಹೊರಟ್ರೆ ತುಂಬಾ ಬ್ಲಡ್ ಬರುತ್ತೆ. ಅದನ್ನ ತಗೊಂಡು ನಿಮ್ಮ ವಿಡಿಯೋಗೆ ಹಾಕೊಂಡು ಕ್ರೋಮಾ ಕೀ ಮಾಡಿ ಅಂದ್ರೆ ಗ್ರೀನ್ ಸ್ಕ್ರೀನ್ ತೆಗೆದ್ರೆ ಮುಗಿದೈತೆ ನಿಮ್ಮ ವಿಡಿಯೋಗೆ ನೀವು ಬ್ಲಡ್ ಹಾಕೊಂಡಂಗೆ. ಈ ಫಿಲಮ್ಗಳಲ್ಲಿ ಒಂದು ಫಿಲಮ್ಗಳಲ್ಲಿ ಇದೇ ತರ ಯೂಸ್ ಮಾಡ್ತಾರೆ ಬ್ಲಡ್ನ. ಬಟ್ ಆದ್ರೆ ಅವರು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಲ್ಲ, ಅವರೇ 3D ಸಾಫ್ಟ್ವೇರ್ಲಿ ಸಿಮ್ಯುಲೇಷನ್ ಮಾಡ್ಕೊಂತಾರೆ ಬ್ಲಡ್ನ, ನಿಜವಾದ ಬ್ಲಡ್ ಬರೋ ಥರನೇ. ಬಟ್ ಆದ್ರೆ ಅದು ಗ್ರೀನ್ ಸ್ಕ್ರೀನಲ್ಲೇ ಸಿಗೋದ್ರಿಂದ ನಮ್ಗೆ ಹತ್ರ ಯಾವುದೇ ಅವಶ್ಯಕತೆ ಇಲ್ಲ, ನಾವು ಈಸಿಯಾಗಿ ಹಾಕೊಬೋದು. ಇದಿಲ್ಲ ಅಂತಂದ್ರೆ ಫಿಲಮ್ಗಳಲ್ಲಿ ಅಂದ್ರೆ ಸ್ಕ್ವಿಬ್ ಅಂತ ಏನೋ ಯೂಸ್ ಮಾಡ್ತಾರೆ ಅಂತ, ಅದನ್ನ ಎಲ್ಲಿ ಬೇಕು ಬ್ಲಡ್ ಬ್ಲಾಸ್ಟ್ ಆಗಬೇಕು ಅಲ್ಲಿಗೆ ಮಾಡೋಗ್ಬಿಟ್ಟು ರಿಮೋಟಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಟಬ್ ಅಂತ ಹೊಡ್ಕೊಂಡು ಬ್ಲಡ್ ಆರುತ್ತಂತೆ, ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಏನೋ ಯೂಸ್ ಮಾಡ್ತಾರಂತೆ. ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಸೊ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡೋದ್ರ ಬದಲು ನಿಮಗೆ ಆರಾಮಾಗಿ ಗ್ರೀನ್ ಸ್ಕ್ರೀನಲ್ಲೇ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ವಿಡಿಯೋಗೆ ಹಾಕೊಬೋದು. ಮತ್ತೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಈ ವಿಡಿಯೋದಲ್ಲಿ ತಲೆ ಬ್ಲಾಸ್ಟ್ ಆಗೋಕ್ಕೆ ಏನೇನು ಬ್ಲಡ್ ಬೇಕು ಅದು ಲಿಂಕ್ ಎಲ್ಲ ಕ್ಲಿಯರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ, ಒಳ್ಳೆ ಟಿಪ್ಸ್ ಟ್ರಿಕ್ಸ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಟ್ಯುಟೋರಿಯಲ್ ನೋಡೋಣ. ಈ ತರ ಎಫೆಕ್ಟ್ ಮಾಡ್ಕೊಳ್ಳೋಕೆ ನೀವು ಒಂದು ವಿಡಿಯೋ ಮಾಡ್ಕೊಂಡಿರಬೇಕು. ಯಾವ ತರ ಅಂತಂದ್ರೆ ಫಸ್ಟ್ ನೀವು ಗನ್ನಲ್ಲಿ ಶೂಟ್ ಮಾಡ್ಕೊಳ್ಳೋ ಥರ, ಆಮೇಲಿಂದ ಆ ಸೀನಿಂದ ಹೊರಗಡೆ ಬಂದ್ಬಿಡಿ, ಅಂದ್ರೆ ಕ್ಲೀನ್ ಪ್ಲೇಟ್ ಅಂತ ಕರೀತಾರೆ, ಈ ತರ ಬೇಕು. ನೆಕ್ಸ್ಟ್ ಈ ತರ ವಿಡಿಯೋನ ಮೊಬೈಲ್ನ ಟ್ರೈಪಾಡ್ ಮೇಲೆ ಅಥವಾ ಈ ತರ ಗೋಡೆ ಮೇಲೆ ಎಲ್ಲಾದ್ರೂ ಒಂದು ಕಡೆ ಮಡಗ್ಬಿಟ್ಟು ವಿಡಿಯೋ ಮಾಡಿ. ಕೈಯಲ್ಲಿ ಇಟ್ಕೊಂಡು ಮಾತ್ರ ವಿಡಿಯೋ ಮಾಡೋಕೆ ಹೋಗ್ಬೇಡಿ, ಎಫೆಕ್ಟು ಕರೆಕ್ಟಾಗಿ ಬರಲ್ಲ. ಫಸ್ಟ್ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟ್ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ 16:9 ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ವಿಡಿಯೋ ಇರುತ್ತೆ ನೋಡ್ಕೊಂಡು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಅದು ಇಂಪೋರ್ಟ್ ಆಗುತ್ತೆ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದೇ ವಿಡಿಯೋನ ಅಂತ ನೋಡ್ಕೊಳ್ಳಿ. ಓಕೆ, ನಿಮಗೆ ಸ್ಟಾರ್ಟಿಂಗ್ ಎಲ್ಲಿಂದ ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ನೋಡ್ಕೊಳ್ಳಿ. ನಂಗೆ ಇಲ್ಲಿಂದನೇ ಸ್ಟಾರ್ಟ್ ಆದ್ರೆ ಒಳ್ಳೆಯದು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಈಗ ನಾವು ಬ್ಲಡ್ ಹಾಕ್ಬೇಕು ಇವಾಗ. ಸೊ ನಾವು ಎಲ್ಲಿ ಶೂಟ್ ಮಾಡ್ತೀವಿ ಅಂತ ನೋಡ್ಕೊಳ್ಳಿ. ನಿಮ್ಮ ವೀಡಿಯೋದಲ್ಲಿ ನೀವು ಎಲ್ಲಿ ಶೂಟ್ ಮಾಡ್ಕೊತೀರ ಅಥವಾ ಏನು ಮಾಡ್ಕೊತೀರ ಅಂತ ನೋಡ್ಕೊಳ್ಳಿ. ಇಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ ನೋಡಿ, ಈ ಜಾಗದಲ್ಲಿ ಕರೆಕ್ಟಾಗಿ ಆ ಜಾಗದಲ್ಲಿ ನಿಮ್ಮ ಟೈಮ್ ಲೈನ್ ನಿಲ್ಲಿಸ್ಕೊಂಡು ನೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಬ್ಲಡ್ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಇದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಅದು ಬರುತ್ತೆ. ಸೊ ನಿಮ್ಗೆ ಎಲ್ಲಿಂದ ಯಾವ ಟೈಮಲ್ಲಿ ನಿಮಗೆ ಬ್ಲಡ್ ಬರಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಹೆಡ್ ಬ್ಲಾಸ್ಟ್ ಆಗಬೇಕು ಅಂತ ಆ ಟೈಮಲ್ಲಿ ನಿಮ್ಮ ಟೈಮ್ ಲೈನ್ ನಿಲ್ಲಿಸ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಈ ಥರ ಬ್ಲಡ್ ವಿಡಿಯೋ ಹಾಕ್ಬಿಟ್ಟು ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ, ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಗ್ರೀನ್ ಕಲರ್ ಹೊಂಟೋಯ್ತು. ಸೊ ಈಗ ಇರಲಿ, ಏನು ಅಡ್ಜಸ್ಟ್ಮೆಂಟ್ ಮಾಡೋಕೆ ಹೋಗ್ಬಿಡಿ, ಬ್ಯಾಕ್ ಬಂದುಬಿಡಿ ಕ್ರೋಮಾ ಕೀಯಿಂದ. ನೆಕ್ಸ್ಟ್ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ನೆಕ್ಸ್ಟ್ ಸ್ಟೆಪ್ಪು, ಇಲ್ಲಿ ನಿಮಗೆ ಕಲರ್ ಫಿಲ್ಟರ್ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬನ್ನಿ, ಕೆಳಗಡೆ ಬನ್ನಿ, ಇಲ್ಲಿ ನಿಮಗೆ ರೆಡ್ ಕಲರ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ಇದು. ನೆಕ್ಸ್ಟ್ ನಿಮಗೆ ಕಲರ್ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಸ್ವಲ್ಪ ಬ್ರೈಟ್ನೆಸ್ನ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೆಡ್ ಕಲರ್ ಬೇಕು ಅಂತ ನೋಡ್ಕೊಳ್ಳಿ. ಫುಲ್ ರೆಡ್ ಬೇಕಾ ಅಥವಾ ಬ್ಲ್ಯಾಕಿಶ್ ರೆಡ್ಡಾ? ಓಕೆ, ಇದಿದ್ರೆ ಒಂಥರ ಚೆನ್ನಾಗಿರುತ್ತೆ, ಸಾಕು. ನೆಕ್ಸ್ಟ್ ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇದೊಂಚೂರು ಜಾಸ್ತಿ ಸ್ಕೇಲ್ ಮಾಡ್ಕೊಳ್ಳೋಣ. ಅಂತಂದರೆ ಇಲ್ಲಿ 2 ಆರೋ ಮಾರ್ಕ್ ಇರುತ್ತಲ್ಲ ನಿಮಗೆ, 2 ಆರೋ ಮಾರ್ಕ್ ಇಟ್ಕೊಂಡು ಇದನ್ನು ಸ್ಕೇಲ್ ಮಾಡ್ಕೊಂಬಿಡಿ ಸ್ವಲ್ಪ ದೊಡ್ಡದಾಗೇ. ನೋಡಿ ಮುಖನೇ ಮುಚ್ಚೋಯ್ತು. ನಿಮ್ಗೆ ಎಷ್ಟು ಬೇಕಷ್ಟು ದೊಡ್ಡದಾಗಿ ನೀವು ಇದನ್ನು ಬ್ಲಡ್ನ ಮಾಡ್ಕೊಬೋದು. ಸೊ ಓಕೆ, ನೆಕ್ಸ್ಟ್ ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸತಿ ಪ್ಲೇ ಮಾಡೋಣ. ಓಕೆ, ಬಟ್ ಈಗ ನಮಗೆ ತಲೆ ಮಾಯ ಆಗಬೇಕು. ಸೊ ನಿಮಗೆ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಯಾವ ರೀತಿ ಅಂದರೆ, ಫಸ್ಟ್ ನೀವು ಆ್ಯಕ್ಟ್ ಮಾಡೋ ಥರ, ಆಮೇಲೆ ಎಂಡಿಂಗಲ್ಲಿ ಕ್ಲೀನ್ ಪ್ಲೇಟ್ ಬಿಟ್ಕೊಂಡಿರಿ ಈ ಥರ ಜಾಗನ ಅಂತ ಅಂದ್ಬಿಟ್ಟು. ಯಾರು ಇರಬಾರ್ದು ಇಲ್ಲಿ, ನೀವು ಇರಬಾರ್ದು. ನೋಡಿ ನಾನು ಇರ್ತೀನಿ, ಇಲ್ಲಿ ನಾನು ಇರಲ್ಲ. ಸೊ ಅದಕ್ಕೇ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಬರೀ ಸ್ಟಾರ್ಟಿಂಗ್ ಕಟ್ ಮಾಡೋದು ಮಾತ್ರ ಹೇಳಿದೆ, ಎಂಡಿಂಗಲ್ಲಿ ಕಟ್ ಮಾಡೋದು ಹೇಳಿಲ್ಲ, ಇದಕ್ಕೋಸ್ಕರನೇ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಈಗ ಎಂಡಿಂಗಲ್ಲಿ ಇದಿರುತ್ತಲ್ಲ ಫೋಟೋ, ಇದನ್ನು ಲೇಯರ್ ಹಾಕಿ ನೋಟ್ ಮಾಡ್ಕೊಬೇಕು. ಅದು ಯಾವ ರೀತಿ ಅಂತಂದರೆ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಈ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾಪ್ಚರ್ ಫ್ರೇಮ್ ಆ್ಯಂಡ್ ಆ್ಯಡ್ ಆ್ಯಸ್ ಲೇಯರ್ ಅಂತ ಇರುತ್ತಲ್ಲ, ಕ್ಯಾಪ್ಚರ್ ಫ್ರೇಮ್ ಆ್ಯಂಡ್ ಆ್ಯಡ್ ಆ್ಯಸ್ ಲೇಯರ್ ಅಂತ 4ನೇದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಬಂತು. ಸೊ ನೆಕ್ಸ್ಟ್ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಬ್ಲಡ್ ಸ್ಟಾರ್ಟಿಂಗಿಂತ ಒಂಚೂರಿಂದ ಈ ಥರ ನೋಡಿ, ಝೂಮ್ ಆಗ್ತೀನಿ, ನಿಮ್ಗೆ ಇಲ್ಲಿ ಬ್ಲಡ್ ಬರುತ್ತೆ. ಬ್ಲಡ್ ಕಾಣಿಸ್ಕೊಂಡು ಒಂದು 0.001 ಸೆಕೆಂಡ್ ಆದಮೇಲಿಂದ ಈ ಲೇಯರ್ನ ನಿಲ್ಲಿಸ್ಕೊಳ್ಳಿ ಇಲ್ಲಿಗೆ ಕರೆಕ್ಟಾಗಿ ಈ ಥರ. ಓಕೆನಾ? ಓಕೆ, ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಆ ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ, 2 ಆರೋ ಮಾರ್ಕ್ ಇಟ್ಕೊಂಡು ಫುಲ್ ಜಾಸ್ತಿ ಮಾಡ್ಕೊಂಬಿಡು, ಇದನ್ನು ಕರೆಕ್ಟಾಗಿ ಸ್ಕ್ರೀನ್ ಅಷ್ಟು ಮಾಡ್ಕೊಂಬಿಡಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನಿಮಗೆ ಕ್ರಾಪಿಂಗ್ ಅಂತಿರುತ್ತೆ, ಈ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ, ಬರೀ 4 ಎಡ್ಜಸ್ ಮಾತ್ರ ಇಟ್ಕೊಂಡು ನೀವು ನಿಮ್ಮ ತಲೆ ಜಾಕ್ ಇದನ್ನು ತೊಗೊಂಬನ್ನಿ. ಬರೀ 4 ಎಡ್ಜಸ್ ಮಾತ್ರ ಇಟ್ಕೊಳ್ಳಿ, ಮಧ್ಯೆ ಎಲ್ಲೂ ಇಟ್ಕೊಳಕ್ಕೆ ಹೋಗ್ಬಿಡಿ, ಅವಾಗ ಎಫೆಕ್ಟ್ ಹೊಂಟೋಗುತ್ತೆ ನಿಮಗೆ. ಕರೆಕ್ಟಾಗಿ ನಿಮಗೆ ತಲೆ ಎಲ್ಲೆಲ್ಲಿ ಇರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟು ನಿಮಗೆ ಇಲ್ಲಿ ಮಾಸ್ಕ್ ಅಂತಿರುತ್ತೆ, ಈ ಮಾಸ್ಕ್ ಮೇಲೆ ಆನ್ ಮಾಡಿ, ಶೇಪು ಬಂದು ಸರ್ಕಲೇ ಇರುತ್ತೆ, ಸರ್ಕಲೇ ಇರಲಿ. ನೆಕ್ಸ್ಟು ಫೆದರ್ನ ಜಾಸ್ತಿ ಮಾಡಿಬಿಡಿ. ನೋಡಿ ಫೆದರ್ ಜಾಸ್ತಿ ಮಾಡಿದ್ರೆ ಎಡ್ಜಸ್ ಎಲ್ಲ ಒಂಥರ ಸಾಫ್ಟ್ ಆಗುತ್ತೆ. ಸೊ ನೆಕ್ಸ್ಟು ಈ 4 ಸೈಡ್ ಇರ್ತಾವಲ್ಲ, 4 ಸೈಡ್ ಇಟ್ಕೊಂಡೆ ಕರೆಕ್ಟಾಗಿ ನೀವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಎಷ್ಟು ಬೇಕಷ್ಟು ಅನ್ನೋದನ್ನ. ಮೇಲ್ಗಡೆ ಏನು ಜಾಸ್ತಿ ಬಿಡೋದು ಬೇಡ. ಸೊ ನೋಡಿ ಇವಾಗ ಅಡ್ಜಸ್ಟ್ಮೆಂಟ್ ಮಾಡಾಗಿದೆ. ಬಟ್ ಆದರೆ ಒಂದು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಈ ಕಡೆ ಸ್ವಲ್ಪ ಆರೆಂಜು ಜಾಸ್ತಿ ಆಗಿದೆ, ಬ್ಲ್ಯಾಕ್ ಅಥವಾ ಬ್ಯಾಕ್ಗ್ರೌಂಡ್ ಸ್ವಲ್ಪ ಎದ್ದು ಕಾಣಿಸಿದೆ, ಇದು ಸ್ವಲ್ಪ ಡಲ್ ಆಗಿದೆ. ಸೊ ಅದಕ್ಕೆ ಇದನ್ನು ಕಲರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಯಾವ ರೀತಿ ಅಂತಂದರೆ, ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಕಲರ್ ಅಡ್ಜಸ್ಟ್ಮೆಂಟ್ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ಕಾಂಟ್ರಾಸ್ಟ್ ನೋಡಿ, ನಿಮ್ಮ ವೀಡಿಯೋ ಏನು ಇದಾಗಿದೆ ಅಂತ ಮೇಲೆ ಇಟ್ಕೊಂಡು, ನಂದು ಇಲ್ಲಿ ಕಾಂಟ್ರಾಸ್ಟ್ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಸ್ವಲ್ಪ ಕಾಂಟ್ರಾಸ್ಟ್ನ ಜಾಸ್ತಿ ಮಾಡಿದ್ದೀನಿ. ನೆಕ್ಸ್ಟು
ನಿಮ್ಮ ವೀಡಿಯೋ ನೋಡ್ಕೊಳ್ಳಿ, ನಿಮ್ಮ ವೀಡಿಯೋ ನೋಡಿಕೊಂಡು ನೀವು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ಇದು ಒಂದೇ ಸತಿ ಯಾರಿಗೂ ಕರೆಕ್ಟಾಗಿ ಬರಲ್ಲ, ಒಂದು 3 ಸತಿ ಪ್ರಯತ್ನ ಪಡಿ, ಅವಾಗ ಎರಡೂ ಮ್ಯಾಚಪ್ ಆಗುತ್ತೆ ನಿಮಗೆ. ಸೊ ಓಕೆ, ಇವಾಗ ಮ್ಯಾಚಪ್ ಆಗಿದೆ. ನೆಕ್ಸ್ಟ್ ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಬಟ್ ಆದರೆ ಇವಾಗ ಈ ಲೇಯರ್ ಮೇಲ್ಗಡೆ ಇದೆ, ಬ್ಲಡ್ ಲೇಯರ್ ಮೇಲ್ಗಡೆ ಬರಬೇಕು. ಅವಾಗ ಏನು ಮಾಡಿ ಅಂತಾರೆ, ಆ ಕ್ಯಾಪ್ಚರನ್ನು ಫೋಲ್ಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಹಿಂದೆ ಹೊಂಟೋಗುತ್ತೆ, ಅವಾಗ ಬ್ಲಡ್ ಮುಂದೆ ಬರುತ್ತೆ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ವರ್ಷಿ ಪ್ಲೇ ಮಾಡೋಣ. ನೋಡಿ ಮಾಯ ಆಯಿತು. ಸೊ ಬಟ್ ಆದರೂ ಅದು ಇದು ಬೇರೆ ಬೇರೆ ಥರ ಕಾಣ್ತಿದೆಯಲ್ಲ ಅಂತ ನೀವು ಕೇಳ್ಬೋದು. ಅದನ್ನು ಕೂಡ ಈಗ ಹೋಗ್ಸೋಣ, ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಇದನ್ನು ಮುಚ್ಚಕ್ಕೆ ಅಂತ ನಾವು ಅದಕ್ಕೆ ಬ್ಲಡ್ಗಳು ಹಾಕ್ಬಿಡ್ಬೇಕು, ಬ್ಲಡ್ ಫೋಟೋಗಳು. ಸೊ ಕರೆಕ್ಟಾಗಿ ಇಲ್ಲಿಗೆ ನಿಲ್ಲಿಸ್ಕೊಳ್ಳಿ ನಿಮ್ಮ ಟೈಮ್ ಲೈನ್ನ. ಓಕೆ, ನೆಕ್ಸ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಾನು ಹಿಂಗೆ ಬ್ಲಡ್ ಫೋಟೋಸ್ ಕೊಡ್ತೀನಿ, ಈ ಥರ ಫೋಟೋಸ್ಗಳನ್ನ ಡೌನ್ ಮಾಡ್ಕೊಳ್ಳಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಅದು ಬರುತ್ತೆ. ನೆಕ್ಸ್ಟು 2 ಆರೋ ಮಾರ್ಕ್ ಇಟ್ಕೊಂಡು ಝೂಮ್ ಮಾಡ್ಕೊಂಡು ಸ್ಕೇಲ್ ಮಾಡ್ಕೊಂಡು ಕರೆಕ್ಟಾಗಿ ಇದನ್ನು ನಿಮ್ಮ ತಲೆ ಜಾಗದಲ್ಲಿ ಮಾಡ್ಕೊಳ್ಳಿ. ಇವಾಗ ನಿಮಗೆ ಕಟ್ ಮಾಡಿರೋದಕ್ಕೆ ಇದಕ್ಕೂ ವ್ಯತ್ಯಾಸ ಗೊತ್ತಾಗಲ್ಲ, ಬ್ಲಡ್ ಬಂದು ಕೂತ್ಕೊಂಡ್ಬಿಡುತ್ತೆ ಆ ಜಾಗದಲ್ಲ, ಅವಾಗ ಎಫೆಕ್ಟ್ ಒಂಥರ ಚೆನ್ನಾಗಿ ಕಾಣುತ್ತೆ ನಿಮಗೆ. ಕರೆಕ್ಟಾಗಿ ನೋಡ್ಕೊಂಡಿದ್ದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಹೆಂಗೆ ಬೇಕು ಹಂಗೆ ಅಂತ ಅಂದ್ಬಿಟ್ಟು ನೀವು. ಸೊ ಇದನ್ನು ಕೂಡ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಹಿಂದೆ ಹೊಂಟೋಗ್ಲಿ. ಓಕೆ, ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಫುಲ್ ಬ್ಯಾಕ್ ಹೊಂಟೋಗಿದೆ. ಈ ಕ್ಯಾಪ್ಚರ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಸೆಂಡ್ ಟು ಬ್ಯಾಕ್, ಫುಲ್ ಹಿಂದೆ ಹೊಂಟೋಗ್ಲಿ. ಅದು ಯಾವಾಗಲೂ ನೀವು ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ ಯಾವಾಗಲೂ ಸೆಂಡ್ ಟು ಬ್ಯಾಕ್ ಅಂತಲೇ ಕೊಟ್ಕೊಳ್ಳಿ, ಇವಾಗ ಹಿಂದೆ ಹೊಂಟೋಗುತ್ತೆ ಫುಲ್ ಅದು. ಓಕೆ, ನೆಕ್ಸ್ಟ್ ಸ್ಟೆಪ್, ಇವಾಗ ನಾವು ಒಂದು ಬ್ಲಡ್ ಫೋಟೋ ಲೇಯರ್ ಹಾಕೊತೀವಲ್ಲ, ಬ್ಲಡ್ PNG ಅಂತ ಬಂದಿರುತ್ತೆ. ಸೊ ಅದನ್ನು ಬ್ಲೆಂಡಿಂಗ್ ಮೋಡಿಗೆ ಬಂದುಬಿಟ್ಟು ನೀವು ಅದನ್ನು ಮಲ್ಟಿಪ್ಲೈ ಮಾಡಿಬಿಡಿ, ಯಾವಾಗ ಅದು ಸ್ವಲ್ಪ ರೆಡ್ಡಿಶ್ ಜಾಸ್ತಿ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡೋಣ, ಸ್ವಲ್ಪ ಇದನ್ನು ಜಾಸ್ತಿ ಮಾಡ್ಕೊಂಬಿಡೋಣ, ಆವಾಗ ನಮಗೆ ತಲೆ ಕಟ್ ಮಾಡಿರೋದೇನು ಗೊತ್ತಾಗಲ್ಲ, ಬ್ಲಡ್ ಕೂತ್ಕೊಂಡ್ಬಿಡುತ್ತೆ. ಓಕೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಇಷ್ಟೇ ಸಾಕು ಅಂತ ನೀವು ಇಷ್ಟಕ್ಕೆ ಬಿಡ್ಬೋದು. ಇಲ್ಲ ಇನ್ನೊಂಚೂರು ಚೆನ್ನಾಗಿ ಬರಬೇಕು ಅಂತಂದರೆ ತಿರ್ಗಾ ನಿಮ್ಮ ಲೇಯರ್ನ ಈ ಬ್ಲಡ್ ಹತ್ರ ನಿಲ್ಲಿಸ್ಕೊಳ್ಳಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಈ ಫೋಟೋಸ್ ಲಿಂಕ್ ಎಲ್ಲ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇದನ್ನು ಹಾಕ್ಬೋಣ. ನೋಡಿ, ನಾನು ಇವಾಗ ನಿಮಗೆ ಫೋಟೋನ ವೀಡಿಯೋ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇದನ್ನು ಹಾಕ್ಕೊಳ್ಳಿ, ಈ ಥರ ಹಾಕೊಂಬಿಟ್ಟು ಸೆಂಡ್ ಟು ಬ್ಯಾಕ್. ಓಕೆ, ನೆಕ್ಸ್ಟು ಬ್ಲೆಂಡಿಂಗ್ ಮೋಡ್, ಮಲ್ಟಿಪ್ಲೈ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಮಾಡೋಣ. ಸೊ ನೋಡಿ, ಆ ಕಡೆ ಅದು ಆರ್ದಂಗೆ ಕಾಣ್ತಾ ಇದೆ ನಿಮಗೆ. ಇದನ್ನು ಆ್ಯನಿಮೇಷನ್ ಕೂಡ ಮಾಡ್ಕೊಬೋದು ನಾವು. ಇದನ್ನು ಬ್ರಿಂಗ್ ಟು ಫ್ರಂಟ್. ಓಕೆ, ಸೊ ಇದನ್ನು ಆ್ಯನಿಮೇಷನ್ ಯಾವ ರೀತಿ ಮಾಡ್ಕೊಬೋದು ಅಂತಂದರೆ, ಬ್ಲಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇನ್ನು ಆ್ಯನಿಮೇಷನ್ನು ವೈಪ್ ರೈಟ್ 0.5ಗಿಂತ ಕಮ್ಮಿ. ನೋಡಿ, ಬ್ಲಡ್ ಬಂದು ಗನ್ನಲ್ಲಿ ಶೂಟ್ ಮಾಡಿದ ತಕ್ಷಣ ಆ ಕಡೆ ಆರ್ದಂಗೆ ನೋಡಿ, ಬ್ಲಡ್ ಆ ಕಡೆ ಆರೋ ಥರ. ಸೊ ಇದೇ ರೀತಿ ನಿಮಗೆ ತುಂಬ ಬ್ಲಡ್ ಲೇಯರ್ನ ಕೊಟ್ಟಿರ್ತೀನಿ. ಮಾಮೂಲಿ ಹೋಗಿ ಅದನ್ನು ನಿಮ್ಮ ವೀಡಿಯೋಗೆ ಹಾಕೊಂಬಿಟ್ಟು ನೀವು ಈ ಥರ ಅದನ್ನು ಬ್ಲೆಂಡಿಂಗ್ ಮೋಡ್ನ ಹೋಗ್ಬಿಟ್ಟು ಮಲ್ಟಿಪ್ಲೈ ಕೊಟ್ಬಿಟ್ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಅಂತ ಅಂದ್ಬಿಟ್ಟು ನೋಡಿಕೊಂಡು ನೆಕ್ಸ್ಟು ಪ್ಲೇ ಮಾಡಿದ್ರೆ ನೋಡಿ ಒಂಥರ ನಿಮಗೆ ಎಫೆಕ್ಟ್ ಒಂಥರ ಚೆನ್ನಾಗಿ ಕಾಣುತ್ತೆ. ಸೊ ಓಕೆ, ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ನಿಮಗೆ ವೀಡಿಯೋ ಎಲ್ಲಿ ತನಕ ಬೇಕು ಅಂತ ನೋಡ್ಕೊಳ್ಳಿ, ನನಗೆ ಇಷ್ಟೇ ಸಾಕು. ಅಲ್ಲಿಗೆ ನಿಮ್ಮ ಟೈಮ್ ಲೈನ್ ನಿಲ್ಲಿಸ್ಕೊಂಡು ಮೇಲ್ಗಡೆ ವೀಡಿಯೋ ಟಾಪ್ ವೀಡಿಯೋ ಇರುತ್ತಲ್ಲ ನಿಮ್ಮದು, ಅದ್ರ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ರೈಟ್ ಆಫ್ ದ ಬ್ಲಡ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಒಬ್ಬೊಬ್ಬರು ಕನ್ಫ್ಯೂಸ್ ಆಗ್ತಾ ಇರ್ಬೋದು, ನಾನು ಆವಾಗಲೇ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಬ್ರಿಂಗ್ ಟು ಫ್ರಂಟ್ ಟು ಸೆಂಡ್ ಟು ಬ್ಯಾಕ್ ಅಂತ ಯಾಕೆ ಮಾಡಿದೆ ಅಂತಂದರೆ, ಈಗ ನಾವು ಫೋಟೋ ತೆಗೆದಿದ್ದೀವಿ ಗೊತ್ತಾ, ಒಂದು ಮೇಲ್ಗಡೆ ತಲೆ ತೆಗೆದಿದ್ದೀನಲ್ಲ ನನ್ನ ತಲೆನ, ಸೊ ಅದು ಬಂದ್ಬಿಟ್ಟು ಅದೊಂದು ಫೋಟೋ ಇರೋದು, ಆ ಫೋಟೋನೇ ಮುಂದೆ ಬಂದ್ಬಿಟ್ರೆ ಬ್ಲಡ್ ಏನೂ ಕಾಣಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ಆ ಫೋಟೋನ ಫುಲ್ ಹಿಂದೆ ಕಳಿಸ್ಬೇಕು ನಾವು ಯಾವಾಗಲೂ. ಸೊ ಅದಕ್ಕೆ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಟು ಬ್ಯಾಕ್ ಅಂತ ಕಳಿಸಿದ್ರೆ ಫುಲ್ ಹಿಂದೆ ಹೊಂಟೋಗುತ್ತೆ, ಅವಾಗ ನಮಗೆ ಬ್ಲಡ್ ಲೇಯರ್ ಮುಂದೆ ಬರುತ್ತೆ. ಇದೊಂದು ಟ್ರಿಕ್ಕು ತುಂಬ ಜನಕ್ಕೆ ಗೊತ್ತಿಲ್ಲ, ಅದೇನು ಕೊಡ್ತಾರೆ ಅಂತ, ಅದನ್ನು ಹೇಳೋಕ್ಕೆ ಅಂತಲೇ ಈ ಒಂದು ಟ್ಯೂಟೋರಿಯಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಓಕೆ, ಸೊ ನೆಕ್ಸ್ಟ್ ಸ್ಟೆಪ್, ಈ ಎಫೆಕ್ಟು ನಮಗೆ ಚೆನ್ನಾಗಿ ಕಾಣಬೇಕು ಅಂತಂದರೆ ಚೆನ್ನಾಗಿ ಕಾಣ್ತಾ ಇದೆ, ಬಟ್ ಆದರೆ ಚೆನ್ನಾಗಿ ಕಾಣೋಕ್ಕಿಂತ ಮುಂಚೆ ಚೆನ್ನಾಗಿ ಕೇಳಬೇಕಿದು ಅಂತಂದರೆ ಒಂದು ಸೌಂಡ್ ಎಫೆಕ್ಟ್ ಹಾಕಬೇಕು. ಸೊ ಅದಕ್ಕೇನೆ ಎಲ್ಲಿ ಕರೆಕ್ಟಾಗಿ ಹೆಡ್ಡು ಬ್ಲಾಸ್ಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ, ಕರೆಕ್ಟಾಗಿ ಆ ಜಾಗದಲ್ಲಿ ನಿಮ್ಮ ಟೈಮ್ಲೈನ್ ನಿಲ್ಲಿಸ್ಕೊಂಡು ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಗನ್ ಶೂಟ್ ಎಫೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇದ್ರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಅದು ಬಂದ್ಬಿಡುತ್ತೆ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈಗ ಒಂದ್ಸತಿ ಪ್ಲೇ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ. ನೋಡಿ, ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟ್ ಇದಕ್ಕೆ ಮಜಲ್ ಫ್ಲಾಶ್ ಹಾಕಬೇಕಂದ್ರೆ ಮುಂದೆ ಗನ್ ಫೈರ್ ಆಗೋ ರೀತಿ. ಸೊ ಯಾವ ರೀತಿ ಗನ್ ಫೈರ್ ಹಾಕೋದು ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಹಿಂದೆ, ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಸೊ ಕರೆಕ್ಟಾಗಿ ಎಲ್ಲಿಂದ ಗನ್ ಶೂಟ್ ಆಗಬೇಕು ಅಲ್ಲಿಗೆ ನಿಮ್ಮ ಟೈಮ್ ಲೈನ್ ನಿಲ್ಲಿಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಲೇಯರ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಗನ್ ಶೂಟ್ತು ಮಜಲ್ ಫ್ಲಾಶ್ ಅಂತ ಕರೀತಾರೆ ಇದನ್ನು. ಓಕೆ, ಸೊ ನೆಕ್ಸ್ಟ್ ಇದನ್ನು ಕರೆಕ್ಟಾಗಿ ಗನ್ ಪಕ್ಕ ನಿಲ್ಲಿಸ್ಕೊಳ್ಳಿ. ಸೊ ಓಕೆ, ನೆಕ್ಸ್ಟ್ ಇದನ್ನು ಡ್ಯೂರೇಷನ್ ಬಂದ್ಬಿಟ್ಟು ಬರೀ ನೀವು 0.05 ಮಾಡ್ಕೊಂಬಿಡಿ. ಆ 3 ಡಾಟ್ ಇಟ್ಕೊಂಡ್ಬಂದ್ಬಿಟ್ಟು ಇದು ಫುಲ್ ಕಂಪ್ಲೀಟ್ ಟ್ಯೂಟೋರಿಯಲ್ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ, ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತೆ ಯಾವ ರೀತಿ ಮಜಲ್ ಫ್ಲಾಶ್ ಹಾಕೋದು ಅಂತ. ಇದನ್ನು 0.05ಗೆ ನಿಲ್ಲಿಸ್ಕೊಳ್ಳಿ. ಓಕೆ, 0.04ಗೆ ನಿಲ್ಲಿಸ್ಕೊಂಡಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ ಇದಕ್ಕೆ. ನೋಡಿ ಬಂತು. ಸೊ ನೀವು ಇನ್ನೂ ಚೆನ್ನಾಗಿ ಕಾಣಬೇಕು ಅಂತಂದರೆ ಏನಿಲ್ಲ, ತಿರ್ಗಾ ಲೇಯರ್ನ ಈಗ ಗನ್ ಶೂಟ್ ಆಗುತ್ತಲ್ಲ ಅಲ್ಲೇ ನಿಲ್ಲಿಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಈ
ಫೋಟೋ ಲೇಯರ್ದು ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಬ್ಲೆಂಡಿಂಗ್ ಮೋಡ್ ಹೋಗ್ಬಿಟ್ಟು ಇದನ್ನು ಸ್ಕ್ರೀನ್ ಮಾಡ್ಕೊಂಬಿಟ್ಟು ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟಾಗಿ ಇದನ್ನು ಹೆಡ್ ಹತ್ರ ಮಡಗ್ಬಿಟ್ಟು ಇದ್ರದ್ದು ಕೂಡ ಡ್ಯೂರೇಷನ್ನ ಕಮ್ಮಿ ಮಾಡ್ಕೊಂಬಿಡಿ. ಆ 3 ಡಾಟ್ ಇಟ್ಕೊಂಡು ಇದನ್ನು ಕೂಡ 0.03 ಮಾಡ್ಕೊಳ್ಳಿ, ಇದಕ್ಕೆ ಸಾಕು. ಇದು ನಿಮ್ಮ ವೀಡಿಯೋ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ವೀಡಿಯೋ ಯಾವ ರೀತಿ ಮಾಡ್ಕೊಂಡಿರ್ತೀರಾ, ಯಾವ ರೀತಿ ಬೇಕು ಅಂತ ಅಂದ್ಬಿಟ್ಟು. ಓಕೆ, ಸೊ ನೆಕ್ಸ್ಟು ಅದನ್ನು ಇದ್ರದ್ದು ಒಪ್ಯಾಸಿಟಿ ಕೂಡ ಕಮ್ಮಿ ಮಾಡ್ಕೊಂಬಿಡಿ, ಆಲ್ಫಾನ ಒಂಚೂರು. ಆವಾಗ ನಿಮ್ಗೆ ಒಳಗಡೆ ಬೆಂಕಿ ಬರೋ ಥರ ಬರುತ್ತೆ ನೋಡಿ, ಝಗ್ ಅಂತ. ಸೊ ಫೈನಲ್ ಆಗಿ ಒಂದ್ಸತಿ ಪ್ಲೇ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ. ನೋಡಿ, ಚೆನ್ನಾಗಿ ಬಂದಿದೆ. ಸೊ ನಿಮ್ಗೆ ಇನ್ನೂ ಬ್ಲಡ್ ವೀಡಿಯೋಗಳು ಬೇಕು ಅಂತಂದರೆ ನೀವು ಯೂಟ್ಯೂಬ್ನಲ್ಲಿ ಹೋಗಿ ಡೌನ್ ಮಾಡ್ಕೊಂಡು ಬೇರೆ ಬ್ಲಡ್ ಬೇಕು ಅಂದರೆ ಬ್ಲಡ್ ಹಾಕೊಬೋದು. ಫೋಟೋಗಳು ಸಿಗುತ್ತೆ, ಇದ್ರದ್ದು ಫೋಟೋ ಹಾಕೊಂಡು ಬ್ಲೆಂಡಿಂಗ್ ಮೋಡ್ನ ಮಲ್ಟಿಪ್ಲೈ ಹಾಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ವೀಡಿಯೋ ಸೇವ್ ಮಾಡ್ಕೊಬೇಕು ಅಂತಂದರೆ ಶೇರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮಗೆ ಯಾವ ರೆಸಲ್ಯೂಷನ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಷ್ಟು ಫ್ರೇಮ್ ರೇಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೀಡಿಯೋ ಸೇವ್ ಆಗುತ್ತೆ. ಸೊ ಇವಾಗ ವೀಡಿಯೋ ಸೇವ್ ಆಗಿದೆ, ಬನ್ನಿ ಪ್ಲೇ ಕೊಟ್ಟು ನೋಡೋಣ ಯಾವ ರೀತಿ ಬಂದಿದೆ ಅಂತ. ಇಷ್ಟು ಮಾಡ್ಕೊಂಡ್ರೆ ಸಾಕು, ನೀವು ತಲೆ ಬ್ಲಾಸ್ಟ್ ಮಾಡ್ಕೊಂಡಂಗೆ. ನಾನು ಬೇಸಿಕ್ ಸ್ಟೆಪ್ಸ್ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಒಂದು ಟ್ಯೂಟೋರಿಯಲ್ ನೋಡಿಕೊಂಡು ನಿಮ್ಮ ಕ್ರಿಯೇಟಿವ್ ಮೈಂಡ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಗೆ ಏನು ಬೇಕು ಅದನ್ನು ಬಸ್ಟ್ ಮಾಡ್ಕೊಬೋದು. ನಿಮಗೆ ಗ್ರೀನ್ ಸ್ಕ್ರೀನಲ್ಲಿ ತುಂಬ ವೆರೈಟಿ ಆಫ್ ಸ್ಟಾಕ್ ಫುಟೇಜ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಗೆ ಏನು ಬೇಕು ಅದನ್ನು ಬಸ್ಟ್ ಮಾಡ್ಕೊಳ್ಳಿ. ಮತ್ತು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಲಿಂಕ್ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೋಗಿ ನಿಮಗೆ ಡೈರೆಕ್ಟಾಗಿ ಉಚಿತವಾಗಿ ಅಪ್ಲಿಕೇಶನ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ, ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.